ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ರೆ ಕ್ರಿಕೆಟ್ ಜಗತ್ತು ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಡೇ 1ನಲ್ಲಿ ಏನೇನಾಯಿತು ಅಂತ ಕ್ವಿಕ್ಕಾಗಿ ನೋಡ್ಬಿಡೋಣ. ಟಾಸ್ ಗೆದ್ದರು ಆಬ್ವಿಯಸ್ಲಿ ಫಸ್ಟ್ ಬ್ಯಾಟಿಂಗ್ನ ತಗೋತಾರೆ ಅಂತ ಗೊತ್ತಿತ್ತು. ಸೊ ರೋಹಿತ್ ಶರ್ಮಾ ಟಾಸ್ ಗೆದ್ದು ಬ್ಯಾಟಿಂಗ್ನ ತಗೋತಾರೆ. ಆಸ್ ಯೂಶುವಲ್ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಬರ್ತಾರೆ. ರೋಹಿತ್ ಶರ್ಮಾ 14 ರನ್ನ ಗಳಿಸಿ ಸ್ವಲ್ಪ ಬೇಗನೆ ಔಟ್ ಆಗ್ತಾರೆ. ಬಟ್ ಯಶಸ್ವಿ ಜೈಸ್ವಾಲ್ ಮಾತ್ರ ಆಲದ ಮರ ನಿಂತಂಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ ಇಂಗ್ಲೆಂಡ್ ಪರ ಆಲಿಪಾಪ್ ಆಡದಂಥ ಕೆಲಸನ ಇವಾಗ ಜೈಸ್ವಾಲ್ ಮಾಡ್ತಾ ಇದ್ದಾರೆ ಟೀಮ್ ಇಂಡಿಯಾ ಪರ. 179 ರನ್ನು 257 ಬಾಲ್ಗೆ 17 ಫೋರ್ಸು 5 ಸಿಕ್ಸರ್ಗಳನ್ನು ಹೊಡೆದು ಇನ್ನೂ ಭದ್ರವಾಗಿ ನಿಂತ್ಕೊಂಡಿದ್ದಾರೆ ನಾಳೆಗೆ ಬ್ಯಾಟಿಂಗ್ ಕಾಯ್ಕೊಂಡು. ಅವ್ರ ಜೊತೆ ರವಿಚಂದ್ರನ್ ಅಶ್ವಿನ್ ಇದ್ದಾರೆ. ಯಶಸ್ವಿ ಜೈಸ್ವಾಲ್ ಸುತ್ತಲೂ ಇವತ್ತು ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿರೋದು ಮಿನಿ ಕಾಂಟ್ರಿಬ್ಯೂಷನ್ಗಳು. ಎಲ್ಲರೂ ಗಟ್ಟಿಯಾಗಿ ನಿಲ್ಲಿಸಿದ್ದಾರೆ ಯಶಸ್ವಿ ಜೈಸ್ವಾಲ್ ಅಂತ ಹೇಳ್ಬೋದು. ಗಿಲ್ 34 ರನ್ನು, ಶ್ರೇಯಸ್ ಅಯ್ಯರ್ 27 ರನ್ನು, ರಜತ್ ಪಾಟಿದಾರ್ 32 ರನ್ನು, ಅಕ್ಷರ್ ಪಟೇಲ್ 27 ರನ್ನು. ಪಾಪ ರಜತ್ ಪಾಟಿದಾರು ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು. ಲಕ್ಕಿಲ್ಲ ಇವತ್ತು ಅವರಿಗೆ, ಆ ಥರ ಔಟ್ ಆಗಿದ್ದವರು. ಇಲ್ಲಾಂದರೆ ಅವರು ಜೈಸ್ವಾಲ್ ಥರನೇ ಕಚ್ಕೊಂಡಿರೋರು. ಸೆಟ್ ಆದಮೇಲೆ ಔಟ್ ಆಗಿರೋದು 4 ಜನ. ಗಿಲ್, ಶ್ರೇಯಸ್ ಅಯ್ಯರ್, ರಜತ್ ಪಾಟಿದಾರ್, ಅಕ್ಷರ್ ಪಟೇಲ್ ಸೆಟ್ ಆದಮೇಲೆ ಅವರು ವಿಕೆಟ್ನ ಕಳ್ಕೊಂಡಿರೋವಂಥದ್ದು. ಇಲ್ಲಾಂದರೆ ಇವತ್ತು 6 ವಿಕೆಟ್ಸ್ ಎಲ್ಲ ಹೋಗೋಕ್ಕೆ ಚಾನ್ಸೇ ಇರಲಿಲ್ಲ. ಆ್ಯಕ್ಚುಲಿ ಪ್ಲೇಯಿಂಗ್ 11ನಲ್ಲಿ ಶಾಕಿಂಗ್ ಚೇಂಜಸ್ಗಳನ್ನ ಮಾಡಿದ್ದು ಟೀಮ್ ಇಂಡಿಯಾ. ಸರ್ಫರಾಜ್ ಖಾನ್ನ ತೊಗೊಂಬರ್ತಾರೆ ಅಂತ ಅಂದ್ಕೊಂಡಿದ್ವಿ ಪ್ಲೇಯಿಂಗ್ 11ಗೆ. ಬಟ್ ರಜತ್ ಪಾಟಿದಾರ್ನೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನೊಂದು ಶಾಕಿಂಗ್ ಚೇಂಜ್ ಅಂದರೆ ಸಿರಾಜ್ ಬದಲಿಗೆ ಮುಖೇಶ್ ಕುಮಾರ್ನ ತೊಗೊಂಡು ಬಂದಿದ್ದು. ನಾವು ಅಂದ್ಕೊಂಡಿದ್ದು ಸಿರಾಜ್ ಅಣ್ಣನ ಬದಲಿಗೆ ಕುಲ್ದೀಪ್ ಯಾದವ್ನ ತರ್ತಾರೆ ಅಂತ. ಬಟ್ ಇಲ್ಲಿ ರವೀಂದ್ರ ಜಡೇಜಾ ಬದಲಿಗೆ ಕುಲ್ದೀಪ್ ಯಾದವ್ನ ತಂದಿರೋದು. KL ರಾಹುಲ್ ಬದಲಿಗೆ ರಜತ್ ಪಾಟಿದಾರ್ನ ತಂದಿರೋದು. ನನ್ನ ಪ್ರಕಾರ ನೀವು ಫಾಸ್ಟ್ ಬೌಲರ್ ಜೊತೆನೇ ಇಬ್ಬರು ಫಾಸ್ಟ್ ಬೌಲರ್ ಜೊತೆನೇ ಹೋಗ್ತಿದ್ರಿ ಅಂತ ಅಂದರೆ ಸಿರಾಜ್ ಅಣ್ಣ ಮತ್ತು ಬೂಮ್ರಾ ಜೊತೆನೇ ಹೋಗಿದ್ರೇ ಚೆನ್ನಾಗಿರೋದು. ಲಾಸ್ಟ್ 1 ಮ್ಯಾಚಲ್ಲಿ ವಿಕೆಟ್ ತೆಗೆದಿಲ್ಲ ಅಂತ ನೀವು ಸಿರಾಜ್ ಅಣ್ಣ ಕೂರಿಸ್ಬಿಟ್ಟು ಮುಖೇಶ್ ಕುಮಾರ್ನ ಕರ್ಕೊಂಬಂದು ಸರಿ ಆಗಲಿಲ್ಲ. ನೀವು ಎಕ್ಸ್ಟ್ರಾ ಸ್ಪಿನ್ನರ್ ಜೊತೆ ಹೋಗೋದಾದರೆ ಬೂಮ್ರಾ ಒಬ್ಬರೇ ಆಗಿದ್ದರೆ ಸಾಕಿತ್ತು. ಬಟ್ ಪರವಾಗಿಲ್ಲ, ಮುಖೇಶ್ ಕುಮಾರ್ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಜೈಸ್ವಾಲ್ ಇವತ್ತು ಶತಕನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಫಾಸ್ಟಾಗಿ ಆಡಿದ್ರು ಅಂದರೆ ಡಬಲ್ ಸೆಂಚುರಿನೂ ಇವತ್ತೇ ಆಗೋಗಿರೋದು. ಸೊ ನಾಳೆಗೆ ನಿಂತ್ಕೊಂಡಿದ್ದಾರೆ. ನೋಡೋಣ ನಾಳೆ ಡಬಲ್ ಸೆಂಚುರಿ ಆಗುತ್ತಾ ಇಲ್ವಾ ಅಂತ. ಆಗಲಿ ಅಂತಲೇ ಕೇಳ್ಕೊತೀವಿ. ಡೇ ಎಂಡ್ ಆಗೋ ಅಷ್ಟರಲ್ಲಿ ಟೀಮ್ ಇಂಡಿಯಾ 336 ರನ್ನ 6 ವಿಕೆಟ್ನ ಕಳೆದುಕೊಂಡು ಗಳಿಸಿದೆ 93 ಓವರಿಗೆ. ನಾಳೆ ಡೇ 2ನಲ್ಲಿ ಏನಾಗುತ್ತೆ ಅಂತ ನಾಳೆ ನೋಡೋಣ. ಸಿಗೋಣ ಮುಂದೆ ನೋಡಿದಲ್ಲಿ. ಟೇಕ್ ಕೇರ್, ಟಾಟಾ. ಅಪರೂಪಕ್ಕೆ ಕನ್ನಡದಲ್ಲಿ ಮಾಹಿತಿಯನ್ನ ಕೇಳಿದ್ದಕ್ಕೆ ಕನ್ನಡಿಗರ ಪರವಾಗಿ ತಮಗೆ